ಹಲೋ ಆಯುರ್ಸಿದ್ಧಿಯಿಂದ ಇವತ್ತಿನ ದಿನ ನಾವು ನಮ್ಮ ಸಾಂಬಾರ ಪದಾರ್ಥಗಳು ಮತ್ತು ಅಡುಗೆ ಮನೆಯಲ್ಲಿರೋ ದ್ರವ್ಯಗಳು ಅದರ ಉಪಯುಕ್ತತೆ ಇದನ್ನು ತಿಳ್ಕೊಳ್ತಾ ಬರ್ತಾ ಇದ್ವಿ. ಇವತ್ತು ಚಕ್ಕೆ ಅಥವಾ ದಾಲ್ಚಿನ್ನಿ ನಮ್ಮ ಎಲ್ಲರ ಮನೆಯಲ್ಲೂ ಸಾಂಬಾರು ಬಾಕ್ಸಲ್ಲಿರುತ್ತೆ, ಒಗ್ಗರಣೆ ಬಾಕ್ಸಲ್ಲಿರುತ್ತೆ. ಅದರ ಉಪಯೋಗಗಳು, ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನಷ್ಟೇ ಒಂದು ಚಿಕ್ಕ ವಿಡಿಯೋನಲ್ಲಿ ತಿಳಿಸೋಕ್ಕಾಗೋದು. ಅದರದ್ದು ಸಿಕ್ಕಾಪಟ್ಟೆ ಉಪಯೋಗಗಳಿರುತ್ತೆ. ಕೆಲವು ಮಾತ್ರ ನಾವು ಇಂಟ್ರೊಡಕ್ಷನ್ ಥರ ಹೇಳ್ತಾ ಬರ್ತಾ ಇದ್ದೀವಿ. ನಾನು ಡಾಕ್ಟರ್ ಸಹನಾ ಮತ್ತು ಡಾಕ್ಟರ್ ಪ್ರಶಾಂತಿ ಆಯುರ್ಸಿದ್ಧಿಯಿಂದ. ಇದ್ರ ಬಗ್ಗೆ ನಿಮಗೆ ಈ ದ್ರವ್ಯಗಳ ಬಗ್ಗೆ ಇನ್ನೂ ಹೆಚ್ಚು ವಿವರಗಳು ಬೇಕು ಅಂದರೆ ಆಯುರ್ಸಿದ್ಧಿಯನ್ನು ಸಂಪರ್ಕಿಸಬಹುದು ನೀವು. ಆದರೆ ನಾವು ಕೆಲವು ಮನೆಮದ್ದುಗಳಾಗಿ ಇದನ್ನು ಹೇಗೆ ಉಪಯೋಗಿಸೋದು ಮತ್ತು ಇದರಲ್ಲಿರೋ ವಿಶೇಷತೆಗಳನ್ನ ಸ್ವಲ್ಪವಾಗಿ ನಿಮಗೆ ಇಂಟ್ರೊಡಕ್ಷನ್ ಮಾಡಿಕೊಡ್ತೀವಿ. ಚಕ್ಕೆ ಇದು ಆ್ಯಕ್ಚುಲಿ ಬೆಳೆಯೋದು ಹೆಚ್ಚಾಗಿ ಶ್ರೀಲಂಕಾದಲ್ಲಿ. ಇದರ ಉಪಯುಕ್ತವಾದ ಒಂದು ಅಂಗ ಅಂತಂದರೆ ಬಾರ್ಕ್ ಅಥವಾ ಚಕ್ಕೆ ಅಂದರೆ ಮರದ ತೊಗಟೆ. ಈ ಭಾಗವನ್ನು ಕೆಲವು ಪ್ರೋಸೆಸ್ ಮಾಡಿ ಅದನ್ನು ನಮ್ಮ ಮನೆವರೆಗೂ ತಲುಪಿಸ್ತಾರೆ. ಅದನ್ನು ನಾವು ಸಾಂಬಾರು ಪದಾರ್ಥವಾಗಿ ಪುಡಿ ಮಾಡಿ ಉಪಯೋಗಿಸ್ತೀವಿ. ಅದನ್ನು ಬೇರೆ ಬೇರೆ ಥರ ಸಂಸ್ಕಾರಗಳದನ್ನು ಮಾಡ್ತಾ ಅದನ್ನು ನಾವು ಉಪಯೋಗಿಸ್ತಾ ಬರ್ತೀವಿ. ಇದರ ಕೆಲವು ಉಪಯುಕ್ತತೆಗಳನ್ನ ಡಾಕ್ಟರ್ ಪ್ರಶಾಂತಿ ತಿಳಿಸ್ಕೊಡ್ತಾರೆ. ಮೇನ್ ಈ ಸಿನಮನ್ದು ಮೇನ್ ಯೂಸ್ ಬಂದು ಇಟ್ ಈಸ್ ರೆಡ್ಯೂಸಸ್ ಬ್ಲಡ್ ಶುಗರ್ ಲೆವೆಲ್ಸ್, ಆಮೇಲೆ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್ನ ರೆಡ್ಯೂಸ್ ಮಾಡುತ್ತೆ. ಹಾಗೆ ಇದ್ರದ್ದು ಬ್ಲಡ್ ಪ್ಯೂರಿಫಿಕೇಶನ್ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಈ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡಿರೋರು, ಆಮೇಲೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿರೋರು ಇದನ್ನ ಸಿನಮನ್ ಟೀ ಮಾಡಿಕೊಂಡು ತಗೋಬೋದು. ಆಲ್ಸೋ ಸಿನಮನ್ ಇಟ್ ರೆಗ್ಯುಲೇಟ್ಸ್ ದಿ ಅಪಟೈಟ್. ಸೊ ಅದಕ್ಕೆ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋ ಅಂದ್ಕೊಂಡಿರೋರು ಇದನ್ನ ಟೀ ಮಾಡಿಕೊಂಡು ತಗೋಬೋದು. ಸೊ ದಟ್ ಆಪಟೈಟ್ನ ಇದು ತುಂಬ ಚೆನ್ನಾಗಿ ರೆಗ್ಯುಲೇಟ್ ಮಾಡುತ್ತೆ. ಹಾಗಾಗಿ ಇದ್ರದ್ದು ಆಲ್ಸೋ ಇನ್ನೊಂದು ಯೂಸ್ ಏನು ಅಂದರೆ ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಇನ್ ನರ್ವ್ ಸ್ಟ್ರೆಂಥನಿಂಗ್ ಥರ ಇದು ಆ್ಯಕ್ಟ್ ಮಾಡುತ್ತೆ. ಸೊ ಇನ್ ಕೇಸಸ್ ಆಫ್ ಡಯಾಬಿಟಿಕ್ ನ್ಯೂರೋಪತಿ ಆರ್ ಎಲ್ಸ್ ನರ್ವ್ ರಿಲೇಟೆಡ್ ಡಿಸೀಸಸ್ ಲೈಕ್ ಪಾರ್ಕಿನ್ಸನ್ಸ್, ಆ ಥರ ಸೋ ಮೆನಿ ನರ್ವ್ ರಿಲೇಟೆಡ್ ಡಿಸೀಸಸಲ್ಲಿ ಇಟ್ ಇಸ್ highly effective. So also in Ayurvedic medicinesನಲ್ಲಿ ತುಂಬ ಮೆಡಿಸಿನ್ಸ್ನಲ್ಲಿ ಸಿನಮನ್ ಆರ್ ಚಕ್ಕೆನ ಒಂದು ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ನರ್ವ್ ರಿಲ್ಯಾಕ್ಸೆಂಟ್ ಆ್ಯಕ್ಷನ್. ಸೊ ಅದು ಆಮೇಲೆ ಇದು ಮೇನ್ಲಿ ಈವನ್ ಹೌಸ್ ಹೋಲ್ಡ್ ಇದರಲ್ಲಿ ಕೂಡ ಇಟ್ ಈಸ್ ವೆರಿ ಯೂಸ್ಫುಲ್. ಹೌಸ್ ಹೋಲ್ಡ್ ಮೆಡಿಸಿನ್ಸ್ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲ್ ಕುಕ್ಕಿಂಗಲ್ಲಿ ಕೂಡ ಆ್ಯಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋ ಥರನೇ ಇದು ತುಂಬ ಯೂಸ್ಫುಲ್ ಕುಕ್ಕಿಂಗ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದ್ರದ್ದು ಮೇಜರ್ ಆಗಿ ಟೀ ಇದನ್ನ ಯೂಸೇಜ್ ಹೇಗೆ ಅಂದರೆ ಟೀ ಮಾಡಿಕೊಂಡು ತಗೋಬೋದು. ಹಾಗೆ ಪೌಡರ್ ಮಾಡಿಕೊಂಡು ಹನಿ ಜೊತೆಗೆ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಂದು ಮೆಡಿಸಿನ್ಸ್ ಬೇರೆ ಹರ್ಬ್ಸ್ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅದ್ರದ್ದು ಕಾಂಬಿನೇಷನ್ಸಲ್ಲಿ ಬೇರೆ ಬೇರೆ ಡಿಸೀಸಸ್ಗೆ ಅಕಾರ್ಡಿಂಗ್ಲಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಥರ ವೈಡ್ ವೆರೈಟಿ ಆಫ್ ಯೂಸೇಜ್ ಇರೋವಂಥ ಇದು ಹರ್ಬ್ ಇದು. ಸೊ ಇದರದ್ದು ಯೂಸೇಜ್ ತಿಳ್ಕೊಂಡು ಮನೆಯಲ್ಲಿ ಎಲ್ಲರೂ ಇದನ್ನು ಪ್ರಾಪರ್ ಆಗಿ ಉಪಯೋಗಿಸ್ಕೊಂಡ್ರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಆ್ಯಕ್ಚುಲಿ ಗರಂ ಮಸಾಲೆಗಳಲ್ಲಿ ಇದು ಒಂದು. ನಮ್ಮ ಮನೆಗಳಲ್ಲಿ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಇದನ್ನೆಲ್ಲ ಉಪಯೋಗಿಸ್ತೀವಲ್ಲ, ಅದರಲ್ಲಿ ಒಂದು ಪದಾರ್ಥ. ಇದರದ್ದು ಇಂಟರ್ನಲ್ ಯೂಸೇಜು ರಕ್ತ ಶುದ್ಧಿ ಮಾಡುತ್ತೆ ಅನ್ನೋದು ಡಾಕ್ಟರ್ ಹೇಳಿದ್ರು. ಅದ್ರ ಜೊತೆಗೆ ಇದರದ್ದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸು ಎಷ್ಟೊಂದಿದೆ. ಹೇಗೆ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜೀಸ್ ಈ ಥರ ಇರೋರು ಸ್ನಾನದ ನೀರಿಗೆ ಸ್ವಲ್ಪ ಮಟ್ಟಿಗೆ ಸಿನಮನ್ ಪೌಡರ್ನ ಹಾಕಿ ಮಾಡೋದ್ರಿಂದ ಇದರದ್ದು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಏನು ಮಾಡುತ್ತೆ ಅಂದರೆ ಹೊರಗಡೆ ಚರ್ಮದಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗಿದ್ದರೆ ಇದು ಕಡಿಮೆ ಮಾಡಿಸುತ್ತೆ. ಮತ್ತು ಸುಟ್ಟ ಗಾಯಗಳಿಗೆ ಇದನ್ನು ಎಣ್ಣೆಯಲ್ಲಿ ಬಳಸಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕಲೆಗಳು ಆಗೋದಿಲ್ಲ, ಸುಟ್ಟ ಗಾಯ ಚೆನ್ನಾಗಿ ವಾಸಿ ಆಗುತ್ತೆ. ಹಾಗಾಗಿ ಇದನ್ನು ಸ್ಕಿನ್
ಟಾನಿಕ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಈವನ್ ಪಿಂಪಲ್ಸ್ ಆದಾಗ ಕೂಡ ಇಮ್ಮಿಡಿಯೇಟ್ ಆಗಿ ಏನು ಮಾಡ್ಬೋದು, ಇದರ ಫೈನ್ ಪೌಡರ್ನ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪದಲ್ಲಿ ಹಚ್ಚೋದ್ರಿಂದ ಒಂದೇ ದಿನದಲ್ಲಿ ಸುಮಾರು ಮಟ್ಟಿಗೆ ಸ್ಕಿನ್ದು ಎರಪ್ಷನ್ಸ್ ಏನಾಗಿದೆ ಮೊಡವೆಗಳು ಅದು ಒಣಗ್ತಾ ಬರುತ್ತೆ. ಮತ್ತು ಕಲೆಗಳಾಗೋದು ಕೂಡ ಇಲ್ಲ. ಯಾಕಂದರೆ ನಾನೀಗ ಹಿಂದೆ ಹೇಳಿದಂಗೆ ಸುಟ್ಟಗಾಯಗಳಿಗೆ ಇದನ್ನು ಅಪ್ಲೈ ಮಾಡಿದಾಗ ಕೂಡ ಕಲೆಗಳು ಆಗೋದಿಲ್ಲ. ಮತ್ತು ಇನ್ನು ಇದ್ರದ್ದು ಹೊರಗೆ ಹೇಗೆ ಹೇಗೆ ಉಪಯೋಗಿಸ್ಬೋದು ಅಂತಂದರೆ, ಇವಾಗ ಚಿಕ್ಕ ಮಕ್ಕಳಲ್ಲಿ ಶೀತ ಆಗಿ ಮೂಗು ಕಟ್ಟಿದ್ರೆ ಇದನ್ನು ತುಪ್ಪದಲ್ಲಿ ಅದ್ದಿ ಹಚ್ಬಿಟ್ಟು ಅದ್ರದ್ದು ಹೊಗೆ ತಗೊಳ್ಳೋದ್ರಿಂದ ಅರಿಶಿಣದ ಕೊನೆ ಆಗಲಿ ಇದನ್ನಾಗಲಿ ಆ ರೀತಿ ಉಪಯೋಗಿಸೋದ್ರಿಂದ ಮೂಗು ಕಟ್ಟೋದು ಕಡಿಮೆ ಆಗುತ್ತೆ. ಮತ್ತು ಇದನ್ನು ಹೊರಗಡೆ ಅಂದರೆ ಆ್ಯಂಟಿ ಫಂಗಲ್ ಎಫೆಕ್ಟ್ ಇರೋದ್ರಿಂದ ಇನ್ಸೆಕ್ಟ್ಸ್ ಕೂಡ ರೆಪಲೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ. ಇವನ್ ಸೊಳ್ಳೆಗಳು ಹೆಚ್ಚಾಗಿದ್ದಾಗ ಇದನ್ನು ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಅಥವಾ ಬೇವಿನ ಎಣ್ಣೆಗೆ ಅದ್ಬಿಟ್ಟು ಉರಿಸೋದ್ರಿಂದ ಸೊಳ್ಳೆಗಳು ಕೂಡ ಮನೆಯಿಂದ ಆಚೆ ಹೋಗುತ್ತೆ. ಚಕ್ಕೆದು ಇದೇ ರೀತಿ ಸಿಕ್ಕಾಪಟ್ಟೆ ಉಪಯೋಗಗಳು ಇದೆ ನಮ್ಮಲ್ಲಿ. ಇದನ್ನು ನಾವು ಕೆಲವು ಮಾತ್ರ ಇಲ್ಲಿ ಹೇಳ್ತಾ ಬಂದಿದ್ದೀವಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂತಂದರೆ ನಮ್ಮ ಆಯುಷ್ ಸಿದ್ಧಿಯನ್ನು ಸಂಪರ್ಕಿಸಿ. ಮತ್ತು ದಿನ ಬಳಕೆಯಲ್ಲಿ ಪ್ರತಿಯೊಬ್ಬರೂ ಬಿಸಿ ನೀರಿಗೆ ಸ್ವಲ್ಪ ಚಕ್ಕೆ ಪುಡಿ ಹಾಕಿ ಉಪಯೋಗಿಸೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದನ್ನು ಪ್ರಿವೆಂಟ್ ಮಾಡೋದ್ರಿಂದ ಪ್ರೀ ಡಯಾಬಿಟಿಕ್ ಇದ್ದರೆ ಹಾಗೇನೆ ರಕ್ತದಲ್ಲಿ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಅದೇ ಮಧುಮೇಹ ಅಥವಾ ಡಯಾಬಿಟಿಸೇ ಇರೋರು ಇದನ್ನು ತಗೊಳ್ಳೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಹೆಚ್ಚು ಹೆಚ್ಚು ಔಷಧಿ ತಗೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಕಾರ್ಡಿಯಾಕ್ ಡಿಸೀಸಸ್ ಇರೋರು ಅಂದರೆ ಅಥೆರೋಸ್ಕ್ಲೆರೋಸಿಸ್ ಅಂದರೆ ರಕ್ತನಾಳಗಳಲ್ಲಿ ಕೊಬ್ಬಿನಂಶ ಯಾವಾಗ ಸೆಟಲ್ ಆಗಿರುತ್ತೋ ಆ ಕಂಡೀಷನ್ಗೆ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಆ ಕಂಡೀಷನಲ್ಲಿ ಕೂಡ ಚಕ್ಕೆಯನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕೊಬ್ಬಿನಂಶ ಕಡಿಮೆ ಆಗುತ್ತೆ ದೇಹದಲ್ಲಿ. ಸೊ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರ ಜೊತೆಗೆ ಕಾರ್ಡಿಯಾಕ್ ಡಿಸೀಸಸ್ ಕೂಡ ಕೆಲವು ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತು ಇದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಏನಾಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏಜ್ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಹಾಯ ಮಾಡುವಂಥ ದ್ರವ್ಯಗಳು. ಅದರಲ್ಲಿ ಇದು ಒಂದು. ಇದರಲ್ಲಿರೋ ಗುಣಗಳಿಂದ ಏನಾಗುತ್ತೆ, ಚರ್ಮ ಸುಕ್ಕುಗಟ್ಟೋದು ನಿಧಾನ ಆಗುತ್ತೆ, ಏಜ್ ಆಗೋ ಲಕ್ಷಣಗಳು ದೇಹದಲ್ಲಿ ಕಾಣಿಸೋದು ನಿಧಾನ ಆಗುತ್ತೆ, ಮತ್ತು ಆರೋಗ್ಯ ಕೂಡ ಸುಧಾರಿಸುತ್ತೆ ಎಲ್ಲ ರೀತಿಯೂ. ಹಾಗಾಗಿ ಇದನ್ನು ನಾವು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋಣ. ಥ್ಯಾಂಕ್ ಯು.